ಸಚಿವ ಬಿ ನಾಗೇಂದ್ರ ದೆಹಲಿಗೆ ದೌಡಾಯಿಸಿದ್ದಾರೆ. ಕುತೂಹಲ ಕಡೆ ಮಾಡಿಕೊಡ್ತಾ ಇದೆ. ರಾಜೀನಾಮೆ ಇಂಗಿತ ಬೆನ್ನಲ್ಲೇ ಅವರು ದೆಹಲಿಗೆ ದೌಡಾಯಿಸಿದ್ದಾರೆ ಅನ್ನೋದು ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಹಾಗಾದ್ರೆ ಸಚಿವ ನಾಗೇಂದ್ರ ಪಾಲಿಗೆ ಇದು ಬಿಗ್ ಡೇ ಅನ್ನೋದಾದ್ರೆ ರಾಜೀನಾಮೆ ಕೊಡ್ತಾರ ತಮ್ಮ ಸಚಿವ ಸ್ಥಾನಕ್ಕೆ? ಇಂಥ ಒಂದಷ್ಟು ಪ್ರಶ್ನೆಗಳಿದೆ. ಹೈಕಮಾಂಡ್ ತೀರ್ಮಾನದ ಮೇಲೆ ನಾಗೇಂದ್ರ ಅವರ ಭವಿಷ್ಯ ನಿರ್ಧಾರವಾಗಲಿದೆ. ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ ನಾಗೇಂದ್ರ. ಕುತೂಹಲವನ್ನ ಮೂಡಿಸಿರುವಂಥದ್ದು ಸಚಿವ ಬಿ ನಾಗೇಂದ್ರ ದೆಹಲಿಯ ಭೇಟಿ. ದೆಹಲಿಗೆ ಸಚಿವ ನಾಗೇಂದ್ರ ದೌಡಾಯಿಸ್ತಿದ್ದಾರೆ. ಅದು ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆ ವಿಪಕ್ಷಗಳು ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸ್ತಾ ಇರುವಂಥದ್ದು. ಇದೊಂದು ರೀತಿಯಲ್ಲಿ ಸರ್ಕಾರವನ್ನು ಅಡಕತ್ರಿಗೆ ಸಿಕ್ಕಾಕಿಸಿದಂತಹ ಒಂದು ಅನುಭವ. ಯಾಕೆಂದರೆ ನಾಗೇಂದ್ರ ಅವರಿಗೆ ವಾಲ್ಮೀಕಿ ಹಗರಣದ ಆರೋಪದ ನಡುವೆಯೂ ಕೂಡ ಸಚಿವ ಸ್ಥಾನ ಕೊಟ್ಟಿದ್ದು ಒಂದು ರೀತಿ ನುಂಗಲಾರದ ಬಿಸಿ ತುಪ್ಪೋ ಆಗ್ಬಿಡ್ತಾ, ತಪ್ಪು ನಿರ್ಧಾರನ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗಿರುವಂಥದ್ದು. ಯಾಕೆಂದರೆ ಪಟ್ಟು ಹಿಡಿದು ಕೂತಿವೆ ವಿಪಕ್ಷಗಳು. ಇದರ ನಡುವೆ ದೆಹಲಿಗೆ ದೌಡಾಯಿಸ್ತಾ ಇರುವಂಥದ್ದು ನಾಗೇಂದ್ರ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಕೂಡ ದೆಹಲಿಗೆ ದೌಡಾಯಿಸ್ತಾ ಇರುವಂಥದ್ದು. ದೆಹಲಿಗೆ ತೆರಳುತ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. 12 ಗಂಟೆಗೆ ರಾಹುಲ್ ಗಾಂಧಿ ಭೇಟಿಗೆ ಸಮಯವನ್ನು ಕೇಳಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಇವತ್ತು ರಾತ್ರಿ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಸಿಎಂ. ದೆಹಲಿಗೆ ತೆರಳಿದ ಸಿಎಂ ಈಗಾಗಲೇ ದೆಹಲಿಗೆ ತೆರಳಿ ಆಗಿದೆ ಮುಖ್ಯಮಂತ್ರಿಗಳು. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ ಸಿಎಂ. ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಕುರಿತಾಗಿ ಚರ್ಚೆಯನ್ನು ಮಾಡಲಿದ್ದಾರೆ ಹೈಕಮಾಂಡ್ ನಾಯಕರ ಒಟ್ಟಿಗೆ. ಅದರ ಜೊತೆಗೆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನವನ್ನು ನೀಡಿರುವುದಕ್ಕೆ ವಿಪಕ್ಷಗಳ ಒಂದು ವಿರೋಧ, ವಿಪಕ್ಷಗಳ ಹೋರಾಟ, ಸದನ ಸುಗಮವಾಗಿ ನಡೀಲಿಕ್ಕೆ ಅವಕಾಶ ಮಾಡಿಕೊಡದೇ ಇರುವಂಥದ್ದು, ಈ ಎಲ್ಲ ವಿಚಾರಗಳು ಕೂಡ ಭಾರಿ ಸದ್ದು ಮಾಡ್ತಾ ಇರುವಂಥ ಸಂದರ್ಭದಲ್ಲೇ ಈ ಎಲ್ಲ ಅಂಶಗಳನ್ನು ಕೂಡ ಹೈಕಮಾಂಡ್ ನಾಯಕರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡಲಿದ್ದಾರೆ. ಮತ್ತೊಂದು ಕಡೆ ನಾಗೇಂದ್ರ ಕೂಡ ದೆಹಲಿಗೆ ತೆರಳಿರುವಂಥದ್ದು. ಹಾಗಾಗಿ ಇವತ್ತು ನಾಗೇಂದ್ರ ಪಾಲಿಗೆ ಬಿಗ್ ಡೇ ಅಂತ ಹೇಳಲಾಗ್ತಿದೆ. ಇನ್ನು ಹೈಕಮಾಂಡ್ ತೀರ್ಮಾನದ ಮೇಲೆ ನಾಗೇಂದ್ರ ಭವಿಷ್ಯ ನಿಂತಿದ್ದು ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕು. ಆದರೆ ಹೈಕಮಾಂಡ್ ನಾಯಕರನ್ನ ಒಂದು ಕಡೆ ಬಿ ನಾಗೇಂದ್ರ ಭೇಟಿಯಾಗಲಿಕ್ಕೆ ದೆಹಲಿಗೆ ತೆರಳಿದರೆ, ಮತ್ತೊಂದು ಕಡೆ ಈಗಾಗಲೇ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳಿದ್ದಾರೆ. ಪ್ರಸ್ತುತ ರಾಜ್ಯದಲ್ಲಿ ನಡೀತಾ ಇರುವಂಥ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಹೈಕಮಾಂಡ್ ನಾಯಕರ ಗಮನಕ್ಕೆ ತರುವಂಥ ಒಂದು ನಿಟ್ಟಿನಲ್ಲಿ ಮುಂದಾಗಲಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಹಾಗಾಗಿ ಇಡೀ ರಾಜ್ಯ ಮಟ್ಟದಲ್ಲಿ ಭಾರಿ ಚರ್ಚೆ ಆಗ್ತಾ ಇರುವಂಥದ್ದು ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಂಥ ವಿಚಾರ. ವಾಲ್ಮೀಕಿ ಹಗರಣದಲ್ಲಿ ಬಹುದೊಡ್ಡ ಆರೋಪ ಅವರ ಮೇಲಿದೆ. ಸೊ ಪ್ರಕರಣದ ಆರೋಪಿತನಾಗಿರುವಂಥ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನವನ್ನು ನೀಡಿದ್ದಾದರೂ ಹೇಗೆ? ಹೈಕಮಾಂಡ್ ನಾಯಕರು ಅದು ಹೇಗೆ ಸಚಿವ ಸ್ಥಾನವನ್ನು ಕೊಡ್ತಾರೆ ನಾಗೇಂದ್ರ ಅವರಿಗೆ ಅನ್ನುವಂಥದ್ದು ವಿಪಕ್ಷಗಳ ಪ್ರಶ್ನೆ. ಆದರೆ ನಾಗೇಂದ್ರ ಅವರು ಹೇಳ್ತಾ ಇದ್ರು, ಇದುವರೆಗೂ ಅವರು ಹೇಳ್ತಾ ಇದ್ದಿದ್ದು, ಸುದ್ದಿಗೋಷ್ಠಿ ನಡೆಸಿದಾಗಲೂ ಹೇಳಿದ್ದು, ತಾನೊಬ್ಬ ದಲಿತ ಅನ್ನುವಂಥ ಕಾರಣಕ್ಕೆ ನನ್ನನ್ನು ಈ ರೀತಿಯಾಗಿ BJPಗರು ತುಳಿಯುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕೆ ಒಬ್ಬ ದಲಿತ ಸಚಿವನಾಗೋದು ನಿಮಗಿಷ್ಟ ಇಲ್ವೇ? ದಲಿತ ಸಚಿವನಾದರೆ ನಿಮಗ್ಯಾಕೆ ಹೊಟ್ಟೆ ಉರಿ? ಈ ರೀತಿಯ ಒಂದಷ್ಟು ಬೇಸರವನ್ನು ಹೊರಹಾಕಿದ್ರು. ತನ್ನ ರಾಜೀನಾಮೆ ವಿಚಾರವಾಗಿ ಅಧಿವೇಶನದ ಕಲಾಪ ಸಂಪೂರ್ಣವಾಗಿ ಹಾಳಾಗಿದ್ದು, ಸುಗಮವಾಗಿ ನಡೆದೇ ಇದ್ದುದು. ಇದರ ಬಗ್ಗೆ ಕೂಡ ನಾಗೇಂದ್ರ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದರು. ಪ್ರತಿದಿನ ಕೂಡ ನನ್ನ ರಾಜೀನಾಮೆ ಬಗ್ಗೆ ವಿಪಕ್ಷಗಳು ದನಿ ಎತ್ತುತ್ತವೆ, ಮಾತಾಡ್ತವೆ ಅಂದರೆ ಅದು ಸಹಜವಾಗಿ ಬಹಳ ಬೇಸರ ತರಿಸಿದೆ ನನಗೆ ಅನ್ನುವಂಥದ್ದು ನಾಗೇಂದ್ರ ಅವರು ಹೇಳ್ತಾ ಇದ್ದಂಥ ಮಾತು. ಮತ್ತು ಈ ಎಲ್ಲ ಬೆಳವಣಿಗೆ ನಡುವೆ ಬರೀ ಸದನದ ಒಳಗಷ್ಟೇ ಅಲ್ಲ, ಸದನದ ಹೊರಗೆ ರಾಜ್ಯವ್ಯಾಪಿ BJP ಮತ್ತು JDS ಪ್ರತಿಭಟನೆಯ ಹಾದಿಯನ್ನು ತುಳಿದಿದ್ದು ಬಳ್ಳಾರಿಗೆ ಪಾದಯಾತ್ರೆ ನಡೆಸಲಿಕ್ಕೂ ಕೂಡ ನಿರ್ಧಾರವನ್ನು ಮಾಡಿರುವಂಥ ಸಂದರ್ಭದಲ್ಲೇ ನಾಗೇಂದ್ರ ಅವರು ನಿನ್ನೆ ಹಬ್ಬಿದ್ದಂಥ ವದಂತಿ ರಾಜೀನಾಮೆ ಕೊಡ್ತಾರಂತೆ ತಮ್ಮ ಸಚಿವ ಸ್ಥಾನಕ್ಕೆ ಅನ್ನುವಂಥ ಒಂದು ವದಂತಿಯ ನಡುವೆ ಅವರು ದೆಹಲಿಗೆ ತೆರಳಿರೋದು ಕುತೂಹಲ ಕಡೆ ಮಾಡಿಕೊಡ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಾರುತಿ. ಒಂದು ಕಡೆ ಬಿ ನಾಗೇಂದ್ರ ರಾಜೀನಾಮೆ ಕೊಡ್ತಾರಾ ಈ ಚರ್ಚೆ ಉದ್ಭವ ಆಗಿರುವಂಥ ಸಂದರ್ಭದಲ್ಲೇ ಇವತ್ತಿನ ಅವರ ದೆಹಲಿಯ ಭೇಟಿ ಯಾವ ರೀತಿ ಮಹತ್ವ ಪಡ್ಕೋತಾ ಇದೆ ಮಾರುತಿ? ವಸಂತ್, ಹೌದು, ನಾಗೇಂದ್ರ ಅವರ ರಾಜೀನಾಮೆ ಆಗ್ರಹಿಸಿ BJPಯವರು ಕೂಡ
ಪಾದಯಾತ್ರೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ತಯಾರಿಯನ್ನು ನಡೆಸ್ತಾ ಇರೋಂಥದ್ದು. ಮುಂದಿನ ತಿಂಗಳು 1ನೇ ತಾರೀಕಿಂದ ಸುಮಾರು 10 ದಿನಗಳ ಕಾಲ ಪಾದಯಾತ್ರೆ ಮಾಡೋದಕ್ಕೆ ಏನೋ BJP ತಯಾರಿ ಮಾಡ್ಕೊಳ್ತಿದೆ. ಹೀಗಾಗಿ ಪಕ್ಷಕ್ಕೆ ಮುಜುಗರ ಆಗ್ಬೋದು ಮತ್ತು ತಮಗೂ ಮುಜುಗರ ಮತ್ತು ಇದರಿಂದ ಕ್ಷೇತ್ರದಲ್ಲೂ ಕೂಡ ಸಮಸ್ಯೆಗಳಾಗ್ಬೋದು ಎಂಬ ನಿಟ್ಟಿನಲ್ಲಿ ನೇರವಾಗಿ ನಾಗೇಂದ್ರ ಅವರೇ ರಾಜೀನಾಮೆ ಕೊಡೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ ಎಂಬುದು ಕೂಡ ಈಗಿರುವಂಥ ಮಾಹಿತಿ. ನಿನ್ನೆ ಇದಕ್ಕೆ ಸಂಬಂಧಪಟ್ಟಂತೆ CM ಜೊತೆಯೂ ಕೂಡ ಸಂಪೂರ್ಣವಾಗಿ ಚರ್ಚೆ ಮಾಡಿದ್ದಾರೆ. ಪಕ್ಷಕ್ಕೆ ನನ್ನಿಂದ ಡ್ಯಾಮೇಜ್ ಆಗೋದು ಬೇಡ ಮತ್ತು ಕಾರ್ಯಕರ್ತರಿಗೂ ಕೂಡ ಸಮಸ್ಯೆಗಳಾಗೋದು ಬೇಡ, ನಾನು ನನ್ನ ಸ್ಥಾನಕ್ಕೆ ಅಂದರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಸ್ಪಷ್ಟವಾಗಿ CM ಬಳಿ ಚರ್ಚೆ ಮಾಡಿದ್ದಾರೆ ಎಂಬುದು ಇರುವಂಥದ್ದು. ಆ ಸಂದರ್ಭದಲ್ಲಿ CM ಅವರು ಒಂದು ಭರವಸೆಯನ್ನು ಕೊಟ್ಟಿರುವಂಥದ್ದು, ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಎಲ್ಲವೂ ಕೂಡ ನಿರ್ಧಾರ ಮಾಡ್ತೇವೆ ಅಂತ ಹೇಳಿರೋದ್ರಿಂದ ಇವತ್ತು CM ಅವರು DKC ಅವರು ದೆಹಲಿಗೆ ತೆರಳಿರುವಂಥದ್ದು. ಅಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗೋದಕ್ಕೆ ಪ್ರಯತ್ನವನ್ನು ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಯಾಕೆಂದರೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿಯೇ ರಾಜೀನಾಮೆ ಕೊಡಬೇಕಾ ಅಥವಾ ಬೇರೆಯವರಿಗೆ ಸಚಿವ ಸ್ಥಾನ ಕೊಡಬೇಕೆಂಬ ಬಗ್ಗೆ ಕೂಡ ನಿರ್ಧಾರ ಆಗುತ್ತೆ. ಹೀಗಾಗಿ ನಾಗೇಂದ್ರ ಅವರು ಕೂಡ ದೆಹಲಿಗೆ ತೆರಳಿದ್ದಾರೆ. ಅದೇ ರೀತಿ ಸಚಿವರಾಗಿರುವಂಥ ಅದೇ ರೀತಿ ಸತೀಶ್ ಜಾರಕಿಹೊಳಿ ಅವರು ಕೂಡ ದೆಹಲಿಗೆ ತೆರಳಿರುವಂಥದ್ದು. ಅಂದರೆ ಈ ST ಸಮುದಾಯದ ನಾಯಕರಾಗಿರೋದ್ರಿಂದ ಈ ಕಡೆ ಸತೀಶ್ ಜಾರಕಿಹೊಳಿ ಕೂಡ ದೆಹಲಿಗೆ ಹೋಗಿದ್ದಾರೆ, ಅವ್ರ ಪರವಾಗಿ ಬ್ಯಾಟ್ ಬೀಸುವ ಸಾಧ್ಯತೆ ಇರುವಂಥದ್ದು. ಇನ್ನೊಂದು ಕಡೆ ನಾಗೇಂದ್ರ ಅವರು ಕೂಡ ಹೈಕಮಾಂಡ್ ನಾಯಕರಾದ ಸುರ್ಜೇವಾಲಾ ಅಥವಾ ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗಿ ತಮ್ಮ ರಾಜೀನಾಮೆ ಬಗ್ಗೆ ಅವ್ರ ಹತ್ರ ಪ್ರಸ್ತಾಪ ಮಾಡುವ ಸಾಧ್ಯತೆ ಇರುವಂಥದ್ದು. ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅವ್ರನ್ನ CM ಅವರು ಭೇಟಿಯಾಗಿ ರಾಜೀನಾಮೆ ಕೊಡುವ ಬಗ್ಗೆ ಆಗಿರ್ಬೋದು ಮತ್ತು ನಾಗೇಂದ್ರ ಬಗ್ಗೆ ಸದ್ಯಕ್ಕೆ ಇರುವಂಥ ಗೊಂದಲಗಳಾಗಿರ್ಬೋದು ಮತ್ತು BJP ಏನು ಪಾದಯಾತ್ರೆ ಹಮ್ಮಿಕೊಂಡಿದೆ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡ್ತಾರೆ ಮತ್ತು ಸದನದಲ್ಲಿ ಸಂಪೂರ್ಣವಾಗಿ ಏನಾಯಿತು ಎಂಬ ಬಗ್ಗೆಯೂ ಕೂಡ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡುವ ಸಾಧ್ಯತೆ ಇರುವಂಥದ್ದು. ಇದನ್ನು ಹೊರತುಪಡಿಸಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗುವ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಸಾಕಷ್ಟು ಅಸಮಾಧಾನಿತ ಶಾಸಕರು ಇರುವಂಥದ್ದು, ಅವ್ರಿಗೂ ಕೂಡ ಸಚಿವ ಸ್ಥಾನ ನಿರೀಕ್ಷೆ ಇರುವಂಥದ್ದು. ಇನ್ನೊಂದು ಕಡೆ ಸಿದ್ದರಾಮಯ್ಯರು ಕೂಡ ಎಲ್ಲೋ ಒಂದು ಕಡೆ ಅಸಮಾಧಾನವನ್ನು ಸಂಪೂರ್ಣವಾಗಿ ವ್ಯಕ್ತಪಡಿಸ್ತಿದ್ದಾರೆ. ಹೀಗಾಗಿ ಇವೆಲ್ಲವೂ ಕೂಡ ಹೈಕಮಾಂಡ್ ಜೊತೆ ಚರ್ಚೆ ಆಗುವ ಸಾಧ್ಯತೆ ಇರುವಂಥದ್ದು. ವಸಂತ, ಜೊತೆಗೆ ನಾಗೇಂದ್ರ ಅವರ ನಡೆ ಏನಾಗುತ್ತೆ ಅನ್ನೋದು ಬಹಳ ಕುತೂಹಲ. ಅಥವಾ ಹೈಕಮಾಂಡ್ ನಾಯಕರು ಈ ವಿಚಾರದಲ್ಲಿ ಏನು ನಿರ್ಧಾರ ತೆಗೆದುಕೊಳ್ಬಹುದು ಅನ್ನುವಂಥ ಒಂದು ಕುತೂಹಲ ಇದೆ. ನಾವು ನಿನ್ನೆ ಇದೇ ವಿಚಾರ ಮಾತಾಡ್ತಿದ್ವಿ. ಅಂದರೆ ಎರಡೂ ಸಚಿವ ಸ್ಥಾನಗಳ ಒಂದಷ್ಟು ಬದಲಾವಣೆಗಳಾಗಬಹುದೇನೋ. ಒಂದು ಸ್ಥಾನಕ್ಕೆ ಮಹಿಳಾ ಕೋಟಾದಡಿ ಸಚಿವ ಸ್ಥಾನ ಸಿಕ್ಕರೆ ಇನ್ನು 2 ಸ್ಥಾನಗಳು ಸಚಿವ ಸ್ಥಾನಗಳ ಬದಲಾವಣೆ ಆಗಬಹುದೇನೋ ಅನ್ನುವಂಥ ಪ್ರಶ್ನೆಗಳಿದೆ. ಇದರ ನಡುವೆ ಅದರಲ್ಲಿ ಒಂದು ನಾಗೇಂದ್ರ ಅವರದ್ದೇ ಆಗಿರುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇದೆ ಮಾರುತಿ. ವಸಂತ್, ಹೌದು. ಏಕೆಂದರೆ ಸಾಕಷ್ಟು ಅಸಮಾಧಾನ ಇರುವಂಥದ್ದು. ಬೆಂಗಳೂರಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವರು ಕೂಡ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿದ್ದಾರೆ. ಸ್ಥಾನ ಸಿಗದೇ ಇರೋದ್ರಿಂದ ಒಂದು ಕಡೆ ಅಸೆಂಬ್ಲಿಗೂ ಬಂದಿಲ್ಲ, ಈ ಕಡೆ CM ಮಾಡಿದಂಥ ಮೀಟಿಂಗೂ ದೂರ ಉಳಿದಿರುವಂಥದ್ದು. ಇನ್ನೊಂದು ಕಡೆ ಸಿದ್ದರಾಮಯ್ಯರು ಕೂಡ ಬಸವರಾಜ ಶಿವಣ್ಣ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಕೂಡ ಅವರು ಕೂಡ ಒತ್ತಡ ಹಾಕ್ತಿದ್ದಾರೆ. ಇನ್ನೊಂದು ಕಡೆ ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮಹಿಳೆಯರಿಗೂ ಕೂಡ ಇಲ್ಲಿವರೆಗೂ ಸಚಿವ ಸ್ಥಾನ ಸಿಕ್ಕಿಲ್ಲ, ಅದ್ರ ಬಗ್ಗೆ ಕೂಡ ಹೈಕಮಾಂಡ್ ಜೊತೆ ಚರ್ಚೆ ಮಾಡಬೇಕು. ಈಗ ಬಾಕಿ ಉಳಿದಿರುವಂಥದ್ದು ಒಂದು ಸಚಿವ ಸ್ಥಾನ ಮಾತ್ರ. ಇನ್ನೊಂದು ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಯಾರನ್ನ ರಾಜೀನಾಮೆ ಕೊಡಿಸಬೇಕು ಎಂಬ ಬಗ್ಗೆ ಚರ್ಚೆ ಕೂಡ ಇರುವಂಥದ್ದು. ಇನ್ನೊಂದು ಕಡೆ ಒಕ್ಕಲಿಗರಿಗೆ ಕೊಡಬೇಕು ಅಂತ ಸಂದರ್ಭ ಬಂದರೆ ಮಾಗಡಿ ಬಾಲಕೃಷ್ಣ ಅವರ ರಾಜೀನಾಮೆ ಪಡಿತಾರೆ ಹೈಕಮಾಂಡ್. ಅದರ ಬಗ್ಗೆ ಕೂಡ CM ಆಗಿರುವಂತಹ DKC ಅವರು ಚರ್ಚೆ ಮಾಡ್ತಾರೆ ಎಂಬ ವದಂತಿ ಮತ್ತು ಅದೇ ರೀತಿಯಾದ ಚರ್ಚೆಗಳು ಕಾಂಗ್ರೆಸ್ನಲ್ಲಿ ಇದೆ. ಏಕೆಂದರೆ ಒಂದು ವೇಳೆ ನಾಗೇಂದ್ರ ಅವರ ರಾಜೀನಾಮೆ ಪಡೆದು ತುಕಾರಾಮ್ ಅವರ ಪತ್ನಿ ಆಗಿರುವಂತಹ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಕೊಟ್ಟಿದ್ದೇ ಆದಲ್ಲಿ ಅಲ್ಲಿ ST ಸಮುದಾಯಕ್ಕೆ ಸಚಿವ ಸ್ಥಾನ ಕೊಟ್ಟಂಗೂ ಆಗುತ್ತೆ ಮತ್ತು ಮಹಿಳೆಗೆ ಸಂಬಂಧಪಟ್ಟಂತೆ ಮಹಿಳೆಯರಿಗೂ ಕೂಡ ಸಚಿವ ಸ್ಥಾನ ಕೊಟ್ಟಂತೆ ಎರಡು ಬಗೆಯಿರುವ ಸಾಧ್ಯತೆ ಇರುವಂಥದ್ದು. ಇನ್ನೊಂದು ಕಡೆ ಬಾಕಿ ಉಳಿದಿರುವಂತಹ ಒಂದು ಸಚಿವ ಸ್ಥಾನವನ್ನ ಬಸವರಾಜ ಶಿವಣ್ಣ ಅವರಿಗೆ ಕೊಡುವ ಸಾಧ್ಯತೆ ಇರುವಂಥದ್ದು. ಒಂದು ವೇಳೆ ಪ್ರಿಯಾ ಕೃಷ್ಣ ಅವರಿಗೂ ಅಥವಾ M ಕೃಷ್ಣಪ್ಪರಿಗೆ ಸಚಿವ ಸ್ಥಾನ ಕೊಡುವ ಪರಿಸ್ಥಿತಿ ಬಂದಿದ್ದೇ ಆದಲ್ಲಿ ಮಾಗಡಿ ಬಾಲಕೃಷ್ಣ ಅವರ ರಾಜೀನಾಮೆಯನ್ನ ಪಡೆದು ಅವರಿಗೆ ಸಚಿವ ಸ್ಥಾನ ಕೊಡುವ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಇವೆಲ್ಲ ವಿಚಾರಗಳ ಬಗ್ಗೆಯೂ ಕೂಡ ರಾಹುಲ್ ಗಾಂಧಿ ಅವರ ನಿರ್ಧಾರ ಮತ್ತು AIC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿರ್ಧಾರ ಪ್ರಮುಖವಾಗಿರುತ್ತೆ. ಹೀಗಾಗಿ ಅವರ ಜೊತೆ ಮಾತುಕತೆಯನ್ನು ನಡೆಸಿ ಒಂದು ಹಂತದ ಫೈನಲ್ ಆಗುವ ಸಾಧ್ಯತೆ ಇರುವಂಥದ್ದು. ವಸಂತ, ಓಕೆ, ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.